ಇಡೀ ಜಗತ್ತಲ್ಲಿ 20.5 ಮಿಲಿಯನ್ ಜನರು ಈ ರೋಗದಿಂದ ನರಳ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇಲ್ಲಿ ತನಕ 2 ಕೋಟಿಗೂ ಹೆಚ್ಚು ಜನ ಈ ರೋಗದಿಂದ ಸತ್ತಿದ್ದಾರೆ. ಹಾಯ್ ಗೈಸ್, ನಮ್ಮ ಚಾನಲ್ಗೆ ಸ್ವಾಗತ. ಹೃದಯಾಘಾತವನ್ನ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಎಂದು ಕರೀತಾರೆ. ಇದು ನಿಮ್ಮ ಹೃದಯ ಸ್ನಾಯುವಿನ ಒಂದು ಭಾಗಕ್ಕೆ ಆಮ್ಲಜನಕವನ್ನು ತರುವ ರಕ್ತದ ಹರಿವು ಇದ್ದಕ್ಕಿದ್ದಂತೆ ನಿರ್ಬಂಧಿಸಲ್ಪಟ್ಟಾಗ ಸಂಭವಿಸುತ್ತದೆ. ಹೃದಯವು ಸಾಕಷ್ಟು ಆಕ್ಸಿಜನ್ ಸಿಗದೇ ಇದ್ದಾಗ ಇದು ಸಂಭವಿಸುತ್ತದೆ. ಮುಖ್ಯ ಕಾರಣಗಳು ಅಪಧಮನಿಗಳಲ್ಲಿ ಕೊಬ್ಬಿನ ನಿಕ್ಷೇಪಗಳು ಪ್ಲೇಕ್ ಸಂಗ್ರಹವಾಗ್ತವೆ, ಅವು ಕಿರಿದಾಗ್ತವೆ ಮತ್ತು ಪ್ಲೇಕ್ ಸಿಡಿಯಬಹುದು ಮತ್ತು ಆ ಸ್ಥಳದಲ್ಲಿ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳಬಹುದು. ಇದು ರಕ್ತದ ಹರಿವನ್ನು ತಡೆಯುತ್ತದೆ. ದೈಹಿಕ ಚಟುವಟಿಕೆಗಳ ಕೊರತೆ, ಧೂಮಪಾನ, ಒತ್ತಡ, ಕಳಪೆ ಆಹಾರ ಪದ್ಧತಿ, ಆರೋಗ್ಯ ಸಮಸ್ಯೆಗಳು, ಮಧುಮೇಹ, ಬೊಜ್ಜು, ಅಧಿಕ ರಕ್ತದೊತ್ತಡ. ಹೃದಯಾಘಾತದ ಸಾಮಾನ್ಯ ಲಕ್ಷಣಗಳು: ಎದೆನೋವು, ಎದೆಯ ಮಧ್ಯ ಉಸಿರಾಟದ ತೊಂದರೆ, ಉಸಿರಾಡಲು ಕಷ್ಟವಾಗದು, ತಣ್ಣನೆಯ ಬೆವರುವಿಕೆ, ಇದ್ದಕ್ಕಿದ್ದಂತೆ ತಣ್ಣನೆಯ ಬೆವರು ಹರಿಯುವುದು, ತಲೆ ತಿರುಗುವಿಕೆ, ಹಠಾತ್ ತಲೆ ತಿರುಗುವಿಕೆ, ಅತಿಯಾದ ಆಯಾಸ, ಯಾವುದೇ ಕಾರಣವಿಲ್ಲದೆ ತೀವ್ರವಾದ ಅಥವಾ ಬಳಲಿಕೆ. ಮಹಿಳೆಯರಲ್ಲಿ ಕಂಡುಬರುವ ವಿಶೇಷ ಲಕ್ಷಣಗಳು: ಪುರುಷರಿಗಿಂತ ಮಹಿಳೆಯರಲ್ಲಿ ಎದೆನೋವು, ಬೆನ್ನು, ಭುಜ ಮತ್ತು ಸೊಂಟ ನೋವು. ಹೃದಯಾಘಾತವನ್ನು ತಡೆಗಟ್ಟಲು ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮತ್ತು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಬಹಳ ಮುಖ್ಯ. ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ: ಆಲ್ಕೋಹಾಲ್ ಸೇವನೆ ಮಿತಿಗೊಳಿಸಿ, ನಿಯಮಿತ ಆರೋಗ್ಯ ತಪಾಸಣೆ, ಸಾಕಷ್ಟು ನಿದ್ದೆ ಮಾಡಿ. ಈ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳುವುದು.